ಮೊಣಕಾಲುಗಳು ಮೊಣಕಾಲುಗಳನ್ನು ನೆಲಕ್ಕೆ ಉರುಳಿ ವಾಕ್ನಿಂದ ಸ್ತೋತ್ರ ಮಾಡುತ್ತಾ ಮನಸ್ಸಿಂದ ಧ್ಯಾನಿಸುತ್ತಾ ಬಗ್ಗಿ ಎರಡು ಕೈಗಳನ್ನು ಜೋಡಿಸಿ ಮಾಡುವ ನಮಸ್ಕಾರ ಸಾಷ್ಟಾಂಗ ನಮಸ್ಕಾರದಷ್ಟೇ ಫಲವು ಲಭಿಸುತ್ತದೆ. ಇದರಲ್ಲಿ ಪಾದ, ಮೊಣಕಾಲು, ಸ್ತೋತ್ರ ನಮ್ಮ ಬಾಯಿಯಲ್ಲಿ ಬರುವಂಥ ಯಾವುದೇ ಆಗಲಿ, ಭಗವಂತನ ನಾಮನೇ ಆಗಲಿ, ವಾಕ್ ಸ್ತೋತ್ರ ಮತ್ತು ಮನಸ್ಸು ಧ್ಯಾನ, ಇವೆಲ್ಲ ಈ 5 ಇಂದ ನಾವು ಹೆಣ್ಮಕ್ಕಳು ಮಾಡುವಂಥ ನಮಸ್ಕಾರ ಸಾಷ್ಟಾಂಗ ನಮಸ್ಕಾರವೇ ಫಲ ದೊರೆಯುತ್ತದೆ. ಭಕ್ತರು ಭಗವಂತನ ಮುಂದೆ ದೀನರಾಗಬೇಕು. ಆಂಜನೇಯನೂ ಸಹ ರಾಮನ ಮುಂದೆ ಧೀನನು, ಆದ್ದರಿಂದಲೇ ಅವನು ರಾವಣನ ಮುಂದೆ ಧೀರನಾದನು. ಧೀರನಾದನು ಆಂಜನೇಯನು ನಾವು ನಮಸ್ಕಾರ ಮಾಡುವ ಮೊದಲೇ ನಮಸ್ಕಾರ ಮಾಡುತ್ತಿರುವುದನ್ನು ಸದಾ ಕೈ ಜೋಡಿಸಿ ನಿಂತಿರುತ್ತಾನೆ. ನಿಂತಿದ್ದಾನಲ್ಲ ಗಂಟೆಯಲ್ಲಿ ನಿಂತಿರುತ್ತೆ. ರಾಮಕೃಷ್ಣ ಪರಮಹಂಸರು ಹೇಳಿದಂತೆ, ಲೋಕದಲ್ಲಿ ಎಲ್ಲರೂ ಹುಚ್ಚರೇ, ನನ್ನನ್ನು ಹುಚ್ಚರಂದರು. ಲೋಕದಲ್ಲಿ ಎಲ್ಲರೂ ಹುಚ್ಚರೇ, ದನದ ಮತ್ತು ಅಧಿಕಾರದ ಹುಚ್ಚರು ಬಹು ವಿರಳ, ಸಾಮಾನ್ಯ ಸಿಗುವುದು ಕಷ್ಟ. ಅದೇ ರೀತಿ ನಮಸ್ಕಾರವನ್ನು ಮಾಡಬೇಕು. ನಮ್ಮಲ್ಲಿರುವ ಅಹಂಕಾರ ಮಮಕಾರಗಳನ್ನು ಕಳೆದುಕೊಳ್ಳುವ ಅಂತಹ ದಿವ್ಯವಾದ ನಮಸ್ಕಾರಕ್ಕೆ ನಮೋ ನಮಃ.